ಅಂಥ ಬ್ರೂಟ್ಗೋಸ್ಕರ ಅಪ್ಪನ ಹತ್ರ ಹಾರ್ಷಾಗಿ ಬಿಹೇವ್ ಮಾಡ್ತೀಯಾ? ಬೆಳಗ್ಗೆಯಿಂದ ರಾತ್ರಿವರೆಗೂ 24 hours ಕಾವೇರಿ ಕಾವೇರಿ ಅಂತ ಹೇಳ್ತೀಯಲ್ಲ, ಅಪ್ಪನ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ಅವ್ರ ಹೆಲ್ತ್ ಬಗ್ಗೆ ಯೋಚನೆ ಮಾಡಿದ್ಯಾ? ಯಾವತ್ತಾದ್ರೂ ಒಂದಿನ 5 minutes ಕೂತ್ಕೊಂಡು ಯೋಚನೆ ಮಾಡಿದ್ಯಾ? ಅವ್ರು ಮತ್ತೆ ಆಫೀಸಿಗೆ ಯಾವಾಗ ಬರ್ತಾರೆ ಅಂತ ಯಾವತ್ತಾದ್ರೂ ಥಿಂಕ್ ಮಾಡಿದ್ಯಾ? ಈ ಮನೇಲಿ ಎಲ್ಲರೂ ಸ್ವಾರ್ಥಿಗಳು. ಅವ್ರವ್ರ ಬಗ್ಗೆ ಯೋಚನೆ ಮಾಡ್ತಾರೆ ಬಿಟ್ಟು ಅಪ್ಪನ ಬಗ್ಗೆ ಒಬ್ರಿಗೂ ಕಾಳಜಿ ಇಲ್ಲ. ಅಪ್ಪನ ಬಗ್ಗೆ ಯೋಚನೆ ಮಾಡೋದಕ್ಕೆ ಯಾರಿಗೂ ಟೈಮೇ ಇಲ್ಲ. ಅವ್ರ ಪಕ್ಕ ಕೂತು 5 ನಿಮಿಷ ಮಾತಾಡೋದಕ್ಕೂ ಯಾರಿಗೂ ಪುರ್ಸೊತ್ತಿಲ್ಲ. ವಾವ್, ಕಾಲ ಎಷ್ಟು ಬದಲಾಗ್ತಿದೆ. ಅಕ್ಕ, ಡ್ಯಾಡ್ಗೆ ಏನಾಗಿದೆ? ಡ್ಯಾಡ್ ರಿಕವರ್ ಆಗ್ತಿದಾರೆ ತಾನೆ? ಅಕ್ಕ ಅಕ್ಕ ಅಕ್ಕ, ಯಾಕೆ ಅಳ್ತಿದ್ಯಾ? ಡ್ಯಾಡ್ಗೆ ಏನಾಗಿದೆ? ಪ್ಲೀಸ್ ಹೇಳಕ್ಕ. ಪ್ರೀತು, ಡ್ಯಾಡಿಗೆ ಮತ್ತೆ ಹೆಲ್ತ್ ಅಪ್ಸೆಟ್ ಆಗಿದೆ. ಡಾಕ್ಟರ್ ಇನ್ನೊಂದು ಸ್ಪೆಷಲಿಸ್ಟ್ ಥೆರಪಿ ಅರೇಂಜ್ ಮಾಡಿದ್ದಾರೆ. ಮುಂಬೈಯಿಂದ ಮೆಡಿಸಿನ್ಸ್ ತರಿಸಿದ್ದೀನಿ. ಇಂಥ ಟೈಮಲ್ಲಿ ಮೆಡಿಸಿನ್ಸ್ಗಿಂತ ಅಪ್ಪನ ಮನಃಶಾಂತಿ ಇಂಪಾರ್ಟೆಂಟ್ ಪ್ರೀತು. ಅಕ್ಕ, ಏನು ಹೇಳ್ತಿದ್ಯಾ? ಇಷ್ಟು ದಿನ ಮತ್ತೆ ನನ್ಗೆ ಯಾಕೆ ಹೇಳಿಲ್ಲ? ಹೇಳೋಣ ಅಂದ್ರೆ ನೀನ್ ನಿಂದೇ ಲೋಕದಲ್ಲಿದ್ಯಾ. ಇನ್ ಮನೆಯವ್ರಿಗೆ ಹೇಳೋಣ ಅಂದ್ರೆ ಅವ್ರು ಸುಮ್ಮನೆ ಟೆನ್ಷನ್ ಆಗ್ತಾರೆ. ನಾನೊಬ್ಳೆ ಎಷ್ಟು ಅಂತ ನೋವು ತಿನ್ಲಿ? ಐ ಆಮ್ ಸಾರಿ ಅಕ್ಕ. ನೋಡು ಪ್ರೀತು, ಇನ್ಮೇಲೆ ಅಪ್ಪನ ಹತ್ರ ರೂಢಾಗಿ ಮಾತಾಡ್ಬೇಡ. ಅವ್ರು ಏನೇ ಹೇಳಿದ್ರು ಸಹನೆಯಿಂದ ಕೇಳು. ಮೊದಲು ಅವ್ರ ಹತ್ರ ಸಾರಿ ಕೇಳು. ನಾನು ಇವಾಗಿರೋ ಪರಿಸ್ಥಿತಿಯಲ್ಲಿ ನೀನ್ ಪ್ರೀತಿಗಿಂತ ಅಪ್ಪನ ಆರೋಗ್ಯ ನನಗೆ ಇಂಪಾರ್ಟೆಂಟ್ ಪ್ರೀತು. ಟೈಮ್ ವಿಲ್ ಹೀಲ್ ಎವ್ರಿಥಿಂಗ್. ಸೊ ಅಪ್ಪನಿಗೋಸ್ಕರ ಎಲ್ಲದಕ್ಕೂ ಒಪ್ಕೋ. ಆಮೇಲೆ ನೋಡೋಣ. ಈಗ ಮೊದಲು ಅಪ್ಪ ಹುಷಾರಾಗಬೇಕು. ಅಷ್ಟೊತ್ತಿಗೆ ನಿನ್ ಮನ್ಸು ಕೂಡ ಬದಲಾಗಿರುತ್ತೆ. ಯಾವುದಕ್ಕೂ ಅಗ್ರೆಸಿವ್ ಆಗಿ ಬಿಹೇವ್ ಮಾಡದೆ ಅಪ್ಪನ ಜೊತೆ ಮನೆಯವ್ರ ಜೊತೆ ಸ್ವಲ್ಪ ಕೂಲ್ ಆಗಿ ಬಿಹೇವ್ ಮಾಡ್ಬೇಕು ನೀನು ಪ್ರೀತು. ಕಾನ್ಸಂಟ್ರೇಟ್ ಆನ್ ಯೋರ್ ಕರಿಯರ್ ಅಂಡ್ ಅವಾಯ್ಡ್ ದಟ್ ಕಾವೇರಿ. ಎಲ್ಲದಕ್ಕೂ ಅದೇ ಸೊಲ್ಯೂಷನ್. ಐ ಹೋಪ್ ಯು ಗಾಟ್ ಮೈ ಪಾಯಿಂಟ್. ಗುಡ್ ನೈಟ್ ಪ್ರೀತು. ಹೋಯ್ತು, ಎಲ್ಲ ಹೋಯ್ತು, ಮುಗ್ದೋಯ್ತು. ಕೋಬ್ರಾ, ನೀನು ಎಷ್ಟೇ ಹತ್ರೂ ಪ್ರಯೋಜನ ಇಲ್ಲ. ಒಂದು ಕೆಲಸ ಮಾಡು, ಖರ್ಚೀಫ್ ಕೊಡ್ತೀನಿ, ಮೂಗು ಕಣ್ಣು ಒರೆಸ್ಕೊ. ಕೋಬ್ರಾ ಕೋಬ್ರಾ, ನೀನು ಎಂತ ದರಿದ್ರ ನೋಡು. ನಿನಗೆ ಹುಡುಗಿನೂ ಸಿಗಲಿಲ್ಲ, ಖರ್ಚೀಫು ಇಲ್ಲ. ಏಯ್, ಇದಕ್ಕೆಲ್ಲ ನೀನೇ ಕಾರಣ. ಹೇಗಾದ್ರೂ ಮಾಡಿ ಕಾವೇರಿ ಮದುವೆ ವಿಷಯನ ನಿನಗೆ ತಲುಪ್ಸೋಣ, ಮದುವೆ ತಡೆಯೋಣ ಅಂತ ಬಂದರೆ ಮನೇಲಿದ್ಕೊಂಡೆ ನನ್ನ ಅವಾಯ್ಡ್ ಮಾಡ್ತೀಯ. ಅನ್ಭವಿಸ್ ಸಾಯಿ ನನ್ನ ಮಗನ. ಅನುಭವಿಸ್ತೀರಿ. ನಾನು ಮಾಡಿರೋ ಕರ್ಮಕ್ಕೆ ನಂಗೆ ಸರಿಯಾದ ಶಿಕ್ಷಣ ಸಿಕ್ತು, ಸರಿಯಾದ ಶಿಕ್ಷಣ ಸಿಕ್ತು. ಹೋಗ್ಲಿ ಬಿಡ. ನೀನು ನೋಡ್ತಿದ್ರೆ
ನನ್ನ ಕರಳೆ ಹಿಂಡಿ ಆಚೆ ಬಂದ್ಬಿಡುತ್ತೆ. ಮೊದಲು ಕಣ್ಣೀರು ಒರೆಸ್ಕೋ. ಇಲ್ಲ ಮಗ, ನಾನು ಅಳಬೇಕು, ಇನ್ನೂ ಅಳಬೇಕು. ಚಿಕ್ಕ ವಯಸ್ಸಿಂದ ನಾನು ಕಾವೇರಿನ ನಿಷ್ಕಲ್ಮಶವಾಗಿ ಪ್ರೀತಿ ಮಾಡಿದ್ದಕ್ಕೆ ನಾನು ಅಳಬೇಕು. ನೋಡ್ಕೊಬ್ರಾ, ಪ್ರೀತಿ ಅನ್ನೋದು ಇಬ್ರು ಕಡೆಯಿಂದ ಇರಬೇಕು. ಒಬ್ರು ಚಟಕೆ ಇನ್ನೊಬ್ರು ಚಟಕೆ ಅಂದರೆ ಹೀಗೆ ಆಗೋದು. ಇವಾಗ ನನ್ನ ಸ್ಥಿತಿನೂ ಹಾಗೆ ಆಗಿದ್ದು. ನನ್ನ ಕಾವೇರಿನ ಸಿನ್ಸಿಯರ್ ಆಗಿ ಲವ್ ಮಾಡಿದೆ, ಆದರೆ ಅವಳು ಫಾರಿನ್ ಪ್ರೀತಮ್ ಬಂದ ತಕ್ಷಣ ನನ್ನ ಕೈ ಬಿಟ್ಬಿಟ್ಲು. ಅದಕ್ಕೆ ಹುಡುಗಿರ್ನ ಎಲ್ಲಿಡಬೇಕೋ ಅಲ್ಲೇ ಇಡಬೇಕು. ನಿನ್ನ ಮಾತು ಕೇಳಿಕೊಂಡು ಎಲ್ಲಿ ಅವಳನ್ನು ಕಳ್ಕೊಂಬಿಡ್ತೀನೋ ಅಂತ ಅವಳನ್ನ ನನ್ನೊಳಗೆ ಮಾಡಿಕೊಂಡೆ. ಆದರೆ ಅದು ನಿನ್ನ ಪಾಲಿಗೆ ಯೂಸ್ ಆಗಲಿಲ್ವಲ್ಲ ಕೋಬ್ರಾ. ನೀನೆಂಥ ಖರಾಬ್ ಜಾತಕ ಇರ್ಬೋದು ನಿಂದು. ಅದೇ ನನಗೆ ಉರಿತಿರೋದು. ದೇಹ ಒಬ್ಬನ ಜೊತೆ ಮನ್ಸಿನೊಬ್ಬನ ಜೊತೆ ಇರೋದಕ್ಕೆ ಹೇಗೆ ಸಾಧ್ಯ? ನನ್ಗೆ ಆಸೆ ಹುಟ್ಟಿಸಿ ಆ ಪ್ರೀತಮ್ನ ಪ್ರೀತಿಸಿ ಅವ್ನು ಯಾವನ ಆಕಾಶ ಅಂತೆ ಅವನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳಕ್ ರೆಡಿ ಆಗಿದ್ದಾಳೆ. ನನ್ನ ಹತ್ರ ಇಲ್ದಿರೋದು ಅವನ ಹತ್ರ ಏನಿದೆ ಅಂತ. ಇದೆಲ್ಲ ನೆನ್ಸ್ಕೊಂಡ್ರೆ ನನ್ಗೆ ಬೇಜಾರಾಗ್ತಿದೆ ಬ್ರದರ್. ಕಾವೇರಿ ನನಗೆ ತುಂಬಾ ನೋವು ಕೊಟ್ಟಿದ್ದಾಳೆ, ತುಂಬಾ ಅಂದ್ರೆ ತುಂಬಾ ನೋವು ಕೊಟ್ಟಿದ್ದಾಳೆ. ಒಳ್ಳೆ ಹೆಣವಂತರ ಸ್ವರ ಅಂತ ಅಳೋದು ಬಿಟ್ಟು ಗಂಡಸ್ತರ ಎದ್ದಿಲ್ಲ. ಕೋಬ್ರಾ, ನೀನು ಈ ಥರ ಅಳಮುಂಜಿ ಆಗಿರೋದಕ್ಕೆ ಅವಳು ನಿನ್ನ ಬುಗುರಿ ಥರ ಗ್ರರ್ ಅಂತ ಆಡಿಸ್ತಿರೋದು. ಕಾವು ಕಸ ಮಾಡಿ ನಿನ್ನ ಡಸ್ಟ್ಬಿನಿಗೆ ಸೇರಿಸಿರೋದು. ಎಲ್ಲ ಮಾಡಿದ್ದಾಯ್ತು, ಏನು ವರ್ಕೌಟ್ ಆಗ್ತಿಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ ಬ್ರದರ್? ಅವ್ಳು ಕಾಲಿಗೆ ಬಿದ್ದಿದ್ದಾಯ್ತು, ಹಿಂದೆ ಅಲ್ದಿದ್ದಾಯ್ತು, ಕೊನೆಗೆ ಬ್ಲ್ಯಾಕ್ ಮೇಲೂ ಮಾಡಿದ್ದಾಯ್ತು. ಅವಳು ಯಾವುದಕ್ಕೂ ಜಗ್ಗೋ ಮಗಳೇ ಅಲ್ಲ. ಬಗ್ತಾಳೆ ಅಂತ ಸುಮ್ಮನಾದ್ರೆ ಕಬ್ಬಣ ಬಗ್ಗಲ್ಲ. ಸರಿಯಾಗಿ ಕಾಯಿಸಿ ಬಿಸಿ ಇಟ್ರೆ ಅವಳು ಬಗ್ತಾಳೆ.